ಹಗರಿಬೊಮ್ಮನಹಳ್ಳಿ ಪಟ್ಟಣದ ಗಂಗಾವತಿ ಭೀಮಪ್ಪ ಕ್ರೀಡಾಂಗಣದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಇಂದು ಆರೋಗ್ಯ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕ್ರೀಡೆಯಲ್ಲಿ ತಾಲೂಕಿನ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ವಿವಿಧ ಕ್ರೀಡೆಗಳಲ್ಲಿ ತೊಡಗಿಕೊಂಡರು. ಪುರುಷರ ವಾಲಿಬಾಲ್ ಪಂದ್ಯ ಪ್ರಾರಂಭ ಆಗ್ತದೆ. ಸಂಬಂಧಪಟ್ಟಂತ ಕ್ರೀಡಾಪಟುಗಳು ಪರಿಚಯ ಕಾರ್ಯಕ್ರಮ ಆದ ನಂತರ ಕ್ರೀಡಾ ಅಂಗಣದ ಹತ್ರ ಹೋಗಿ ವರದಿ ಮಾಡಿಕೊಳ್ಬೇಕು. ಅಲ್ಲಿ ಕ್ರೀಡಾಧಿಕಾರಿಗಳು ಇರ್ತಾರೆ. ಮೇಡಮ್ ಸರ್ ಒಂದು ಸ್ವಲ್ಪ ಸರ್ಕೊಳ್ಳಿ ಸರ್ ನೀವು ಸರ್ ಒಂದು ಸ್ವಲ್ಪ ಗ್ಯಾಪ್ ಕೊಡಿ ಸರ್. ಕ್ರೀಡಾ ಸಂಜೀವಿನಿ ಸೀಸನ್ 2 ಅತ್ಯುತ್ತಮ ರೀತಿಯಾದಂತಹ ಚಾಲನೆಯನ್ನು ಪಡೆದುಕೊಂಡಿದೆ. ಎಲ್ಲ ಕ್ರೀಡಾಪಟುಗಳು ಅತ್ಯಂತ ಉತ್ಸುಕವಾಗಿ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಿಚಯ ಕಾರ್ಯಕ್ರಮದ ನಂತರ ಮೊದಲನೇ ಪಂದ್ಯ ಮಹಿಳೆಯರಿಗೆ ಕಬಡ್ಡಿ. ಈ ಕ್ರೀಡೆಗಳು 2 ದಿನಗಳ ಕಾಲ ನಡೆಯಲಿದ್ದು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾದಲ್ಲಿ ನಾವುಗಳು ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಹಾಗೂ ನಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ಎಂದು THO ಶಿವರಾಜ್ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನಾವು DHO ಸರ್ ಹೇಳಿದ್ರಾಗಲೇ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋದಂಥ ಪ್ರತಿಯೊಬ್ಬರು ಆಗಿರ್ಬೋದು, ಆಶಾ ಕಾರ್ಯಕರ್ತ ಆಗಿರ್ಬೋದು, ಹೊರಗುತ್ತಿಗೆ ಒಳಗುತ್ತಿಗೆ ನೌಕರಾಗಿರ್ಬೋದು, ವೈದ್ಯರಾಗಿರ್ಬೋದು, ಸ್ಟಾಫ್ ನರ್ಸ್ಗಳಾಗಿರ್ಬೋದು, ಸೊ ಹಾಗೆ HIOಸ್ಗಳಾಗಿರ್ಬೋದು, CHOಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಂದ ಆರೋಗ್ಯ ಇಲಾಖೆಯಿಂದ ಒದಗಿಸ್ತಾನೆ ಇದ್ದಾರೆ ಸಾರ್ವಜನಿಕರಿಗೆ. ಆದರೆ ನಾವು ನೋಡ್ತಾ ಬಂದಂಗೆ ಅವ್ರಿಗೆ ಪ್ರತಿ ವರ್ಷ ನಾವು ಆರೋಗ್ಯ ಇಲಾಖೆಯಿಂದ ಅವರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಆರೋಗ್ಯ ಸಿಬ್ಬಂದಿಗಳು ತಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಿದ್ದಾರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದ್ರಿಂದ. ಸರ್, ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಉತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಿದ್ರಿ. ಏನು ಸರ್ ಇದು ಉದ್ದೇಶ? ಆ್ಯಕ್ಚುಲಿ ಇದರ ಉದ್ದೇಶ ಏನಪ್ಪ ಅಂದರೆ ವರ್ಷದ 365 ದಿನವೂ ಬರೀ ಕೇವಲ ಸಾರ್ವಜನಿಕಗೋಸ್ಕರ ನಾವು ಆರೋಗ್ಯವನ್ನು ಕಾಪಾಡ್ಕೊತ ಬರ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿಗಳು ಅವರು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ಆರೋಗ್ಯ ಇಲಾಖೆಯ ಒಂದು ಜವಾಬ್ದಾರಿ. ಅದಕ್ಕೆ ಅವರಿಗೆ ಅವಾಗ ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜಿಸೋದ್ರಿಂದ ಅವರಿಗೂ ಒಂದು ಸ್ವಲ್ಪ ಫಿಸಿಕಲಿ ಫಿಟ್ ಆಗೋದ್ರಿಂದ ಮಾನಸಿಕವಾಗಿ ಗಟ್ಟಿರ್ತದೆ, ಆಮೇಲೆ ದೈಹಿಕವಾಗಿ ಗಟ್ಟಿರ್ತದೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಮತ್ತೆ ಸಾರ್ವಜನಿಕರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿಕ್ಕೆ ಒಂದು ಅವಕಾಶ ಮಾಡ್ತಕ್ಕಂಥ ಈ ಕೆಲಸವನ್ನು ಮಾಡ್ಬೋದು. ಇದರಿಂದ ಏನಪ್ಪ ಅಂದರೆ ನಮ್ಮ ಆರೋಗ್ಯ ಇಲಾಖೆನವರನ್ನು ಎಲ್ಲ ಸಿಬ್ಬಂದಿಗಳು ಒಂದು ಸದೃಢವಾಗಿರ್ತಾರೆ, ಮಾನಸಿಕವಾಗಿ ಗಟ್ಟಿರ್ತಾರೆ. ಸೊ ಯಾವುದೇ ಏನೇ ಸಂದರ್ಭದಲ್ಲಿ ಏನೇ ಬಂದರೂ ಸಮೇತ ನಾವು ಅದಕ್ಕೆ ಡಿಫೆನ್ಸ್ ಮಾಡ್ತಕ್ಕಂಥ ಅದಕ್ಕೆ ಒಗ್ಗಟ್ಟು ಅದಕ್ಕೆ ಒಂದು ರೀತಿ ನಾವು ಏನಪ್ಪ ಅಂದರೆ ಇದು ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆ ಆಗಿರ್ತೀವಿ ಅಂತ ಹೇಳೋದು. ಯಾವುದೇ ಕೋವಿಡ್ ಇರಲಿ ಅಥವಾ ಬೇರೆ ಯಾವುದೇ ಇದಿರಲಿ, ಡೆಂಗ್ಯೂ ಇರಲಿ, ಯಾವುದೇ ಒಂದು ರೋಗಕ್ಕೆ ನಾವೆಲ್ಲರೂ ಸದೃಢವಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಕ್ಕೂಟದಿಂದ ಅಂದರೆ ಇಲಾಖೆ ಎಲ್ಲರೂ ಎಲ್ಲ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇನ್ನು ಈ ವೇಳೆ ಆರೋಗ್ಯ ಇಲಾಖೆಯ ಮಹಿಳಾ ಸಿಬ್ಬಂದಿಗಳ ಕಬಡ್ಡಿ ಪಂದ್ಯ ಹಾಗೂ ಪುರುಷ ಸಿಬ್ಬಂದಿಗಳ ವಾಲಿಬಾಲ್ ಪಂದ್ಯಗಳು ಜನಮನ ಸೆಳೆದವು. ಈ ಸಮಯ ಕನ್ನಡ ನ್ಯೂಸ್, ವಿಜಯನಗರ. ಬಿಡಿ